ನಿನ್ನೆ ಜಯನಗರದಲ್ಲಿ ಸಿನಿಮೀಯ ರೀತಿಯಲ್ಲಿ 1,40,00,00,000ದಷ್ಟು ಅಕ್ರಮ ಹಣವನ್ನು ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ರು. ಈಗ ಹಣದ ಮೂಲದ ಬಗ್ಗೆ ಜೊತೆಗೆ ಪರಾರಿಯಾದಂತಹ ಕಾರು ಪತ್ತೆಯಾದಂತಹ ಕಾರಿನ ಮೂಲನ ಕುರಿತು ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸರು ಬೇಟೆಗೆ ಇಳಿದಿದ್ದಾರೆ. ಹಾಗಾದ್ರೆ ಇಲ್ಲಿ ತನಕದ ಲೇಟೆಸ್ಟ್ ಅಪ್ಡೇಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಜಯನಗರದಲ್ಲಿ ಕೋಟಿ ಸೀಸ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಚುನಾವಣಾಧಿಕಾರಿಗಳು ಸೀಸ್ ಆದ ಗಾಡಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಕ್ರಮ. ದುಡ್ಬಿಟ್ಟು ಎಸ್ಕೇಪ್ ಆದವರ ಪತ್ತೆಗೆ ಮುಂದಾದ ಚುನಾವಣಾಧಿಕಾರಿಗಳು. ಬೆಂಗಳೂರಿನ ಜಯನಗರದಲ್ಲಿ 1.34 ಕೋಟಿ ಸೀಸ್ ಆಗಿತ್ತು. ಜಯನಗರದ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ. ಈಗ ಈ ಪ್ರಕರಣವನ್ನ ಚುನಾವಣಾಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ರಾಜಕೀಯ ಬಳಕೆಗೆ ಹಣ ತಂದಿದ್ದ ಅಥವಾ ಬೇರೆ ಕೆಲಸಕ್ಕೆ ತಂದಿದ್ರ, ಎಂಸಿಸಿ ಅಡಿ ಹೇಗೆ ತನಿಖೆಯನ್ನ ಮಾಡಬೇಕು ಅಂತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಇನ್ನು ಸೋಮವಾರ ಸೀಸ್ ಆದ 2 ಕಾರ್ 2 ಬೈಕ್ಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಾನೂನು ಕ್ರಮಕ್ಕೆ ಮುಂದಾಗಲಿದ್ದಾರೆ. ಸ್ಪಾಟ್ ಅಲ್ಲಿ ಒಂದು ಬೈಕ್ ಸ್ಕೂಟರ್ ಮೇಲೆ ಒಂದು ಬ್ಯಾಗ್ ಅಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ. ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತೆ ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ, ಜಪ್ತಿ ಆಯಿತು. ಇನ್ನು ನಿನ್ನೆ 2 ಕಾರ್ಗಳು ಮತ್ತು ಬೈಕ್ನಲ್ಲಿ ಬಿಟ್ಟು ಪರಾರಿಯಾದಂತಹ 5 ಪತ್ತೆ ಹಚ್ಚೋದಕ್ಕೆ ಚುನಾವಣಾಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಸಿಸಿಟಿವಿಯ ಪರಿಶೀಲನೆ ಮಾಡ್ತಾ ಇದ್ದು, ಸಿಸಿಟಿವಿ ಆಧರಿಸಿ ಪರಾರಿಯಾದವರ ಮುಖ ಚೆಹರೆ ಮೂಲಕ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಪರಾರಿಯಾದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಚುನಾವಣಾಧಿಕಾರಿಗಳು ಹಣ ಸೀಸ್ ಆದ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿ ಪರಾರಿಯಾದವರ ಪತ್ತೆ ಹಚ್ಚೋದಕ್ಕೆ ಮುಂದಾಗಿತ್ತು. ಪರಾರಿಯಾದವರು ಬಲೆಗೆ ಬೀಳ್ತಾರಾ ಅಥವಾ ಎಸ್ಕೇಪ್ ಆಗ್ತಾರಾ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.